ಈ ಸಣ್ಣ ನಾಯಿ ಡಾಕ್ಟರ್ ರಮೇಶ್ ಮಾಡಿದ ಕೆಮಿಕಲ್ನೆಲ್ಲ ಚೆಲ್ಲಿಬಿಡುತ್ತೆ. ಆ ಡಾಕ್ಟರ್ಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಆ ಕೆಮಿಕಲ್ ನಾಯಿಯ ಮೇಲೆ ಬಿದ್ದಿದ್ದರಿಂದ ಏನು ಆಗಬಹುದು ಎಂದು. ಡಾಕ್ಟರ್ ಆ ನಾಯಿಯನ್ನು ಹಿಡಿಯಲು ಎಲ್ಲಾ ಬಾಗಿಲುಗಳನ್ನು ಮುಚ್ಚುತ್ತಾರೆ. ಆದರೆ ನಾಯಿ ಬಾಗಲನ್ನು ಹೊಡೆದು ಲಿಸ್ಟ್ ಇಂದ ಓಡಿ ಹೋಯಿತು. ಈಗ ನಾಯಿ ಬೀದಿಯಲ್ಲಿ ಆಹಾರವನ್ನು ಹುಡುಕುತ್ತಿತ್ತು. ಆದರೆ ಆ ಬೀದಿ ಬೇರೆ 2 ದೊಡ್ಡ ನಾಯಿಗಳ ವಾಸ ತಾಣವಾಗಿತ್ತು. ಆ ನಾಯಿಗೆ ತನ್ನ ಶಕ್ತಿಗಳ ಬಗ್ಗೆ ಗೊತ್ತಿರಲಿಲ್ಲ. ಆದ್ದರಿಂದ ಹೆದರಿ ಓಡುತ್ತಿತ್ತು. ಜೋರಾಗಿ ಬರುತ್ತಿದ್ದ ಗಾಡಿ ಆ ನಾಯಿಗೆ ಗುದ್ದಿತು. ಚಾಲಕ ಕೂಡಲೇ ಕಾರಿನಿಂದ ಕೆಳಗೆ ಇಳಿದನು. ಆ ನಾಯಿಯ ಬುದ್ಧತೆಯನ್ನು ನೋಡಿ ಅವನು ಆ ನಾಯಿಯನ್ನು ಮನೆಗೆ ಕರೆದುಕೊಂಡು ಹೋದ. ಅವನ ಗಾಡಿ ಬೆಂಡಾಗಿರುವುದನ್ನು ಅವನು ನೋಡಲೇ ಇಲ್ಲ. ಮಾರನೇ ದಿನ ನಾಯಿ ಆಹಾರದ ವಾಸನೆಯಿಂದ ಆಹಾರವಿದ್ದ ರೂಮಿಗೆ ಹೋಯಿತು. ಒಂದು ಡಬ್ಬವನ್ನು ತೆಗೆಯಲು ಪ್ರಯತ್ನಿಸಿತು. ಆದರೆ ಅದರಿಂದ ಎಲ್ಲಾ ಆಹಾರ ಆಚೆ ಬಂದಿತ್ತು. ರೂಮ್ ಎಲ್ಲ ಗಲೀಜಾಯಿತು. ಎಲ್ಲಿ ತನ್ನ ಮಾಲೀಕ ನನ್ನನ್ನು ಹೊರಗಾಕುತ್ತಾನೆ ಎಂದುಕೊಂಡು ಅದನ್ನು ಉರಿಸಲು ನಾಯಿ ಹೋಯಿತು. ಅದೇ ಸಮಯದಲ್ಲಿ ಮನೆಯ ಕಾಲಿಂಗ್ ಬೆಲ್ ಶಬ್ದವಾಯಿತು. ಪೋಸ್ಟ್ ಮ್ಯಾನ್ ಬಂದಿದ್ದನು. ನಾಯಿ ಬಗಲಿತು. ಪೋಸ್ಟ್ ಮ್ಯಾನ್ ನಾಯಿಯನ್ನು ರೇಗಿಸಿದ. ನಾಯಿ ಜೋರಾಗಿ ಬಗಳಿತು. ಅದರಿಂದ ಮನೆಯ ಕಿಟಕಿಗಳಿಲ್ಲ ಸೀಲು ಬಿಟ್ಟವು. ಎಲ್ಲಿಯ ತನಕ ಅಂದರೆ ಪೋಸ್ಟ್ ಮ್ಯಾನ್ ಕನ್ನಡಕ ಸಹ ಸೀಲು ಬಿಟ್ಟಿತು. ಪೋಸ್ಟ್ ಮ್ಯಾನ್ ಹೆದರಿ ಅಲ್ಲಿಂದ ಹೋದನು. ನಾಯಿ ಹಿಂದೆ ತಿರುಗಿ ನೋಡಿತು. ಸೋಫಾದ ಕೆಳಗೆ ಒಂದು ಬಾಲ್ ಇತ್ತು. ಅದನ್ನು ತೆಗೆಯಲು ಹೋಗಿ ಇಡೀ ಸೋಫಾವನ್ನೇ ಮೇಲೆ ಎತ್ತು. ಸ್ವಲ್ಪ ಸಮಯದ ನಂತರ ಮನೆಯ ಮಾಲೀಕ ಮನೆಗೆ ಬಂದನು. ಮನೆಯನ್ನು ನೋಡಿ ಕಳ್ಳ ಮನೆಗೆ ಬಂದಿದ್ದಾನೆ ಎಂದುಕೊಂಡು. ಆದರೆ ಇದೆಲ್ಲ ನಾಯಿ ಮಾಡಿರುವುದು ಎಂದು ಶಬ್ದ ಕೇಳಿಸಿತು. ಮನೆಯ ಮಾಲೀಕ ತುತ್ತ ನೋಡಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ತಮಾಷೆಗಾಗಿ ನಾಯಿಯನ್ನು ಕೇಳಿದ. ನಾಯಿ ಇದನ್ನು ನಾನೇ ಮಾಡಿರುವುದು ಹೇಳಿತು. ಇದನ್ನು ಕೇಳಿ ಆಶ್ಚರ್ಯದಿಂದ ನಿಂತುಕೊಂಡ ನಂತರ ಆ ಯುವಕ ಆ ನಾಯಿಯನ್ನು ತನ್ನ ಗೆಳತಿಗೆ ಪರಿಚಯಿಸಿದ. ಇಬ್ಬರಿಗೂ ಗೊತ್ತಿರಲಿಲ್ಲ ಅವಳ ಗೆಳತಿ ಒಂದು ಸುಂದರವಾದ ನಾಯಿಯೊಂದಿಗೆ ಬರುತ್ತಾಳೆ ಎಂದು. ಆ ನಾಯಿ ಸುಂದರವಾದ ಹೆಣ್ಣಾಯಿಯನ್ನು ನೋಡಿ ಇಷ್ಟಪಟ್ಟಣ. ಆ ಹೆಣ್ಣಾಯಿಯನ್ನು ಮೆಚ್ಚಿಸಲು ತನ್ನ ಎಲ್ಲಾ ಶಕ್ತಿಯನ್ನು ತೋರಿಸಿತು. ಅವರಿಬ್ಬರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಯಾರಿಗೂ ಗೊತ್ತಾಗಬಾರದು ಅಂತ ಆ ನಾಯಿಯನ್ನು ಬೇರೆ ಕಡೆ ಹೋಗಲು ಹೇಳಿದ. ಹೋಗುವ ಮೊದಲು ನಿನ್ನ ಬಳಿ ಯಾವ ಶಕ್ತಿ ಇದೆ ಎಂದು ಕೇಳಿದ. ಆ ನಾಯಿ ಪ್ರಯೋಗಿಸಲು ಆರಂಭಿಸಿತು. ದೂರದವರೆಗೆ ವಾಸನೆಯನ್ನು ಮೂಸಬಹುದಿತ್ತು. ತುಂಬ ದೂರದ ಶಬ್ದವನ್ನು ಸಹ ಕೇಳಬಹುದಿತ್ತು. ತುಂಬ ದೂರದವರೆಗೆ ನೋಡಬಹುದಿತ್ತು. ಅವಳ ಸ್ನೇಹಿತೆ ಕಷ್ಟದಲ್ಲಿರುವುದನ್ನ